26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಆ ಅಪರಾಧವನ್ನು ಮಾಡಿದ್ಯಾರು? ಪುಣೆ ಬೇಸ್ಡ್ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್, ಅದರಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ರು. ಅಧಿಕಾರಿಗಳೇನು ನರೇಂದ್ರ ಮೋದಿ ಅವರು ಬಂದಾದ ನಂತರ ಅಪಾಯಿಂಟ್ ಆದವರಲ್ವಲ್ಲ, ಕಾಂಗ್ರೆಸ್ ಕಾಲದಲ್ಲಿ ಇರೋಂತಾರೆ ತಾನೆ. ಆದ್ರೆ ಮೋದಿ ಅವರು ಅದನ್ನ ಅಷ್ಟೋ ಜನನ ಪತ್ತೆ ಹಚ್ಚಿ ಇವತ್ತು ಅವರಿಗೆ ಪನಿಷ್ ಮಾಡೋ ಕೆಲಸವನ್ನ ಮಾಡಿದರೆ. ಮುಂದಿನ ಸಾರಿಯಿಂದ ಕಂಪ್ಯೂಟರೈಸ್ಡ್ ಎಕ್ಸಾಮಿನೇಷನ್ ನಡೆಯುತ್ತೆ. ಇನ್ನೂ ವ್ಯವಸ್ಥೆಯನ್ನು ಸುಧಾರಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಜಂತರ್ ಮಂತರಲ್ಲಿ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಪ್ರೊಟೆಸ್ಟ್ ಕೂತ್ರು. ನೀವು ಕಳೆದ 4 ವರ್ಷಗಳಿಂದ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಪದಚ್ಯುತ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಪ್ರಯತ್ನ ಮಾಡುತ್ತೆ ಅನ್ನೋದಕ್ಕೆ ಅಮೆರಿಕನ್ ಡೀಪ್ ಸ್ಟೇಟ್ ಬಗ್ಗೆ ನೀವು ಓದಿರ್ಬೋದು, ತಿಳ್ಕೊಂಡಿರ್ಬೋದು. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಇದ್ರು, ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು ಆಡಳಿತ, ಮೋಸ್ಟ್ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ಇದ್ರು. ಅಮೆರಿಕದ ನೇವಲ್ ಬೇಸಿಗೆ ಅಲ್ಲಿ ಅವರ ಜಾಗ ಕೊಡ್ಲಿಲ್ಲ ಅಂತ ಹೇಳಿ ಶೇಖ್ ಹಸೀನಾ ಭಾರತಕ್ಕೆ ಫ್ರೆಂಡ್ಲಿ ಆಗಿದ್ರು. ಅವ್ರನ್ನ ಪದಚ್ಯುತಗೊಳಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಚಿತಾವಣೆ ಕೊಟ್ಟರು, ಬೀದಿಗಿಳಿದ್ರು, ಎಲ್ಲಾ ಕಡೆ ಸುಟ್ಟು ಹಾಕಿದ್ರು. ಹೋಗಿ ಮೊಹಮ್ಮದ್ ಯೂನಸ್ ಅಂತ ಯಾವ್ದೋ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಮಾಡ್ಕೊಂಡು ಬಿದ್ದಂತ ವ್ಯಕ್ತಿನ ತಗೊಂಡ್ಬಂದು ಇವತ್ತು ದೇಶದ ಪ್ರಧಾನಿ ಮಾಡಿ ಒಬ್ಬ ಕೈಗೊಂಬೆ ಇಟ್ಕೊಂಡು ಬಾಂಗ್ಲಾದೇಶವನ್ನ ಕಬ್ಜಾ ಮಾಡ್ಕೊಂಡ್ರು. ಅದೇ ರೀತಿಯಲ್ಲಿ ಶ್ರೀಲಂಕಾದಲ್ಲಿ ಮಹೀಂದ್ರ ರಾಜಪಕ್ಷ ಇದ್ರು, ಅಲ್ಲೂ ಕೂಡ ಬೊಬ್ಬೆ ಇಳಿಸಿ ಅಲ್ಲೂ ಕೂಡ ಅವರು ಪದಚ್ಯುತಗೊಳಿಸಿದ್ರು. ಇವತ್ತು ಅವ್ರ ನೇವಲ್ ಬೇಸ್ ಅಲ್ಲಿ ಆಗ್ತದೆ. ಹಾಗೆ ನೇಪಾಳದಲ್ಲೂ ಕೂಡ ಇದ್ದಕ್ಕಿದ್ದಂಗೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತು, ಅಲ್ಲೂ ಕೂಡ ಸರ್ಕಾರ ಬದಲಾಯಿತು. ಇವಾಗ ಭಾರತದ ನೆರೆಹೊರೆನಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳನ್ನು ಕೂಡ ಅವರು ಹತೋಟಿ ತೆಗೆದುಕೊಂಡಿದ್ದಾರೆ. ಈಗ ಭಾರತ ಹೊಡಿಬೇಕು, ಯಾಕಂದ್ರೆ ಮೋದಿ ಯಾರಿಗೂ ಕೇರ್ ಮಾಡಲ್ಲ. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಅಂತ ವಿಚಾರ ಬಂತು ಅಂತಂದಾಗ ಇರಾನ್ ಜೊತೆಗೂ ಸಂಬಂಧ ಇಟ್ಕೊಂಡಿದ್ದಾರೆ, ರಷ್ಯಾ ಜೊತೆಗೂ ಸಂಬಂಧ ಇಟ್ಕೊಂಡಿದ್ದಾರೆ. ನಮ್ಮ ದೇಶಕ್ಕೆ ಅಗ್ಗದ ಬೆಲೆನಲ್ಲಿ ತೈಲ ಬೇಕು ಅಂತ ಹೇಳಿ ಎಲ್ಲರ ಜೊತೆನೂ ಕೂಡ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ. ಮೋದಿ ಅವ್ರನ್ನ ಇದೇ ರೀತಿ ಬೆಳಲಿಕ್ಕೆ ಬಿಟ್ರೆ ಭಾರತ ಇನ್ನೊಂದು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರ ಆಗುತ್ತಾ ಅದು ತೆರಳ್ತಾ ಇದೆ, ಇದು ಹೊರಹೊಮ್ತಾ ಇದೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು, ಡೆಲ್ಲಿನಲ್ಲೂ ಕಾಂಗ್ರೆಸ್ನವರು ಕಾಕ್ರೋಚ್ ಜನತಾ ಪಾರ್ಟಿ ಜೊತೆ ಸೇರ್ಕೊಂಡಿದ್ದಾರೆ. ನೀವು ನೋಡಿ, ಫಸ್ಟ್ ಸಿಎಎ ವಿರುದ್ಧ ಶಹೀನ್ ಬಾಗ್ ಅಲ್ಲಿ ರೋಡ್ ಬ್ಲಾಕ್ ಮಾಡಿದ್ರು. ಅದಾದ ನಂತರ ರೈತ ಮಸೂದೆ ಬಂದಾದ ಕೂಡಲೇ, ಕೃಷಿ ಮಸೂದೆ ಬಂದಾದ ಕೂಡಲೇ ರೋಡ್ಗಳನ್ನ ಬ್ಲಾಕ್ ಮಾಡಿ ಮೋದಿ ಅವ್ರನ್ನ ಅಲ್ಲಾಡಿಸ್ಲಿಕ್ಕೆ ನೋಡಿದ್ರು, ಆಗ್ಲಿಲ್ಲ. ಇವಾಗ ನೀಟ್ ವಿಚಾರದನ್ನು ಇಟ್ಕೊಂಡು ಪರೀಕ್ಷೆ ಮಾಡಿ ಅದಕ್ಕೆ 1,36,000 ಸೀಟನ್ನು ಅನೌನ್ಸ್ಮೆಂಟ್ ಮಾಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೆಟ್ ಆದ್ಮೇಲೂ ಕೂಡ ಪೊಲೀಸರ ಮೇಲೆ ಆಕ್ರಮಣ ನಡೀತದೆ. ಸಿಜೆಪಿ ಅವರಿಗೆ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಕೂತ್ಕೊಂಡಿರೋರಿಗೆ ನಮ್ಮ ಮುಲ್ಲಾಗಳೆಲ್ಲ ಬಂದು ಬಿರಿಯಾನಿ ತಿನ್ನಿಸ್ತಾರೆ, ಇವರಿಗೆ ತಿನ್ನಕನ್ನ ಎಲ್ಲ ಬಿರಿಯಾನಿ ತಂದು ತಿನ್ನಿಸ್ತಾ ಇದ್ದಾರೆ. ಬಂದವರಿಗೆಲ್ಲ ನೀರು ಏನ್ ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ ಫಂಡಿಂಗು? ಇದು ಅಮೆರಿಕನ್ ಡೀಪ್ ಸ್ಟೇಟ್ ಫಂಡಿಂಗ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುವಂತ ವಿಚಾರ. ಹಾಗಾಗಿ ನಾವು ಇದು ಬರೀ ನೀಟ್ ವಿರುದ್ಧದ ಹೋರಾಟ ಅಂತ ಹೇಳಿ ಭಾವಿಸಬೇಡಿ. ಇದು ಭಾರತವನ್ನು ಅಸ್ಥಿರ ಮಾಡಲಿಕ್ಕೆ ಹೊರಟಿರುವಂತಹ ಒಂದು ವ್ಯವಸ್ಥಿತ ಪ್ರಯತ್ನದ ಭಾಗವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.